ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೋಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಉದ್ದಿನ ಕಾಳಿನ ಉಂಡೆ. ಉದ್ದಿನ ಕಾಳೆ ಉಂಡೆ ಏನಪ್ಪ ಅಂದ್ಕೊಳ್ತಿದ್ದೀರಾ? ಇದು ಸೇಮ್ ಬೇಸನ್ ಉಂಡೆ ಥರನೇ, ಬಟ್ ಇದು ಉದ್ದಿನ ಕಾಳು ಮತ್ತು ಅಕ್ಕಿಯಿಂದ ಮಾಡಿದಂತಹ ಉಂಡೆ. ಇದು ನಾವು ಭೋಗಿ ಹಬ್ಬ ಅಂತ ಮಾಡ್ತೀವಿ. ಸಂಕ್ರಾಂತಿ ಮಾಡೋಕ್ಕಿಂತ ಒಂದು ದಿನ ಮುಂಚೆ ಮಾಡುವಂಥ ಭೋಗಿ ಹಬ್ಬಕ್ಕೆ ಕಂಪಲ್ಸರಿ ನಾವು ಈ ಉಂಡೆ ಮಾಡ್ತೀವಿ. ಬನ್ನಿ ಈ ಉಂಡೆ ಯಾವ ರೀತಿ ಮಾಡೋಣ ಬನ್ನಿ. ನಾನು ಒಂದು ಸೇರು ಉದ್ದಿನ ಕಾಳನ್ನು ಸಣ್ಣ ಉರಿಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಕೆಂಪಾಗುವವರೆಗೂ ಹುರ್ಕೊಂಡಿದ್ದೀನಿ. ಸ್ಮೆಲ್ ಗೊತ್ತಾಗುತ್ತೆ. ಮತ್ತು ಆಮೇಲೆ ನಾವು ಒಂದು ಉದ್ದಿನ ಕಾಳು ನೋಡಿದ್ರೆ ಗೊತ್ತಾಗುತ್ತೆ. ಕೆಂಪಾಗುವವರೆಗೂ ನಾನು ಹುರ್ಕೊಂಡಾದ್ಮೇಲೆ ನಂತರ ಇದಕ್ಕೆ ತಣ್ಣಗಾಕ್ಬಿಟ್ಟಿದ್ದೀನಿ. ನಂತರ ನಾನು ಇದನ್ನು ಬೀಸೆಕಲ್ಲಲ್ಲಿ ಬೀಸ್ಕೊಳ್ತಾ ಇದ್ದೀನಿ ಬೇಳೆಯಾಗಿ. ನೀವು ಉದ್ದಿನ ಕಾಳಿಲ್ಲ ಅಂದರೆ ಉದ್ದಿನ ಬೇಳೆ ಕೂಡ ಹುರ್ಕೊಂಡು ಮಾಡ್ಕೋಬೋದು. ಬಟ್ ಉದ್ದಿನ ಕಾಳಿಂದ ಬರುವಂಥ ಟೇಸ್ಟ್ ಸ್ವಲ್ಪ ಉದ್ದಿನ ಬೇಳೆಯಲ್ಲಿ ಮಾಡಿದಂಥ ಉಂಡೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಅಷ್ಟೇ. ಬಟ್ ಉದ್ದಿನ ಕಾಳಿಂದನೂ ಮಾಡ್ಬೋದು, ಉದ್ದಿನ ಬೇಳೆಯಿಂದ ಕೂಡ ನಾವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಸೇರಿನಷ್ಟು ಉದ್ದಿನ ಬೇಳೆ ತಗೊಳ್ಕೊಂಡಿದ್ದೀನಿ ಹುರಿದಿದ್ದು. ನಂತರ ಒಂದು 1/4 kg ಅಕ್ಕಿಯನ್ನು ಹುರಿದ್ಬಿಟ್ಟು ತೆಗೆದುಕೊಂಡಿದ್ದೀನಿ. ನಂತರ ಒಂದು ಅರ್ಧ kg ಬೆಲ್ಲ ತಗೊಂಡ್ಕೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲವನ್ನು ನಾನೇನು ಅಳತೆ ಪ್ರಕಾರ ಹಾಕ್ತಾಯಿಲ್ಲ. ಹಿಟ್ಟಲ್ಲಿ ಮಿಕ್ಸ್ ಮಾಡಿದಾಗ ಸ್ವೀಟ್ ನೋಡಿಕೊಂಡು ಬೇಕಾದ್ರೆ ನಾವು ಹಾಕ್ಕೋಬೋದು. ನಂತರ ನಾನು ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ತುರಿದಂತಹ ಬೆಲ್ಲವನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಆದ ನಂತರ ನಾನು ಒಂದ್ಸರಿ ಮತ್ತೆ ಮಿಕ್ಸರ್ ಜಾರಲ್ಲಿ ಅದೇ ಹಿಟ್ಟನ್ನು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸಿ ಜಾರಲ್ಲಿ ಹಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಲ್ಲಿ ಬೆಲ್ಲದ ಉಂಡೆಗಳೇನಿದ್ರೆ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಮನೆಯಲ್ಲಿ ಕಾಯಿಸಿದಂತಹ ತುಪ್ಪವನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಬಿಸಿ ಇರಬೇಕು, ತುಪ್ಪ ತಣ್ಣಗಾಗಿರಬಾರ್ದು. ಬಿಸಿ ಇರುವಂಥ ತುಪ್ಪ ನಾನು ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ. ಬಿಸಿ ಇದ್ರೇ ಅದು ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ತಣ್ಣಗಿದ್ರೆ ಅದು ಉಂಡೆ ಮಾಡೋಕ್ಕೂ ಸರಿಯಾಗೋದಿಲ್ಲ. ಬಿಸಿ ತುಪ್ಪವನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಬೇಕಾದ್ರೆ ನಮಗೆ ತುಪ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಬೋದು. ನಾನು ಈಗ ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡು ಉಂಡೆ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಬೇಕಾದ್ರೆ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನೇ ಉಂಡೆ ಮಾಡ್ಕೊಂಡು ನಾನು ಒಂದು ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ನಾವು ಈ ಉಂಡೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಬೆಲ್ಲ ಮತ್ತು ತುಪ್ಪ ಹಿಡಿದು ಚೆನ್ನಾಗಿ ಬಿಗಿದ ಮೇಲೆ ಉಂಡೆನ ಒಂದಿನ ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಟೇಸ್ಟಿಯಾದಂತಹ ಉದ್ದಿನ ಕಾಳಿನ ಉಂಡೆ ರೆಡಿಯಾಗಿದೆ. ಈ ರೀತಿ ಉದ್ದಿನ ಕಾಳಿನ ಉಂಡೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದರೆ ಕಮೆಂಟ್ಸ್ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬೈ ಬಾಯ್ ಮೈ ಡಿಯರ್ ಫ್ರೆಂಡ್ಸ್.